9ನೇ ತರಗತಿ ಅಧ್ಯಾಯ 6 ಅಂಗಾಂಶಗಳ ಪರಿಚಯ ಮತ್ತು ಸಸ್ಯ ಹಾಗೂ ಪ್ರಾಣಿ ಅಂಗಾಂಶಗಳ ನಡುವಿನ ವ್ಯತ್ಯಾಸ. ಈ ಒಂದು ಚಾಪ್ಟರ್ನಿಂದ MCQ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಒಂದೇ ರೀತಿಯ ರಚನೆ ಮತ್ತು ನಿರ್ದಿಷ್ಟ ಕಾರ್ಯನಿರ್ವಹಿಸುವ ಜೀವಕೋಶಗಳ ಗುಂಪನ್ನ ಏನೆನ್ನುತ್ತಾರೆ? ಆಯ್ಕೆಗಳು ನಾವು ನೋಡ್ತೀವಿ: ಅಂಗ, ಅಂಗಾಂಶ, ಜೀವಕೋಶ, ಅಂಗವ್ಯೂಹ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ಕೊಡಬೇಕಾದ್ರೆ ಈ ಒಂದು ವಿಷಯ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು 6ರಿಂದ 10ನೇ ತರಗತಿ ಅಥವಾ 3ರಿಂದ 10ನೇ ತರಗತಿಯ ಒಂದು ಪರಿಸರ ಮತ್ತು ವಿಜ್ಞಾನ ವಿಷಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವುಗಳ ಮೇಲೆ TET, PSTR ಮತ್ತು GPSTR ನಲ್ಲಿ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಚಾಪ್ಟರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದರಲ್ಲಿಯೂ ಈ ಒಂದು ಅಂಗಾಂಶದ ಪರಿಚಯ ಮೇಲೆ ಪ್ರಶ್ನೆಗಳು ಈಗಾಗಲೇ ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಷಯ ಇದು. ಪ್ರಶ್ನೆ ಇನ್ನೊಂದು ಬಾರಿ ನೋಡೋದಾದ್ರೆ, ಒಂದೇ ರೀತಿಯ ರಚನೆ ಮತ್ತು ನಿರ್ದಿಷ್ಟ ಕಾರ್ಯ ನಿರ್ವಹಿಸುವ ಜೀವಕೋಶಗಳ ಗುಂಪನ್ನು ಏನೆನ್ನುತ್ತಾರೆ ಅಂದ್ರೆ, ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾದ್ರೆ ನಮಗೆ ಈ ಒಂದು ವಿಷಯ ಗೊತ್ತಿರಬೇಕು. ಒಂದೇ ರೀತಿಯ ರಚನೆ ಅಥವಾ ಒಂದು ನಿರ್ದಿಷ್ಟ ಕಾರ್ಯವನ್ನ ಪೂರೈಸಲು ಒಟ್ಟಿಗೆ ಕೆಲಸ ಮಾಡುವ ಜೀವಕೋಶಗಳ ಗುಂಪನ್ನ ಅಂಗಾಂಶ ಅಥವಾ ಟಿಶ್ಯೂ ಎಂದು ಕರೆಯಲಾಗುತ್ತದೆ ಅಂತ ಹೇಳಿ ಗೊತ್ತಿರಬೇಕು. ಹಾಗಾದ್ರೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಒಂದೇ ರೀತಿಯ ರಚನೆ ಮತ್ತು ನಿರ್ದಿಷ್ಟ ಕಾರ್ಯ ನಿರ್ವಹಿಸುವ ಜೀವಕೋಶಗಳ ಗುಂಪನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ಅಂಗಾಂಶ ಎಂದು ಕರೆಯುತ್ತಾರೆ. ಎರಡನೆಯ ಪ್ರಶ್ನೆಯನ್ನ ನೋಡೋಣ. ಸಸ್ಯಗಳಲ್ಲಿ ಹೆಚ್ಚಿನ ಪೋಷಕ ಅಂಗಾಂಶಗಳು ಯಾವ ರೀತಿಯ ಜೀವಕೋಶಗಳಿಂದಾಗಿವೆ? ಪ್ರಶ್ನೆಯನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೋಬೇಕು. ಸಸ್ಯಗಳಲ್ಲಿನ ಹೆಚ್ಚಿನ ಪೋಷಕ ಅಂಗಾಂಶಗಳು ಯಾವ ರೀತಿಯ ಜೀವಕೋಶಗಳಿಂದಾಗಿವೆ? ಆಯ್ಕೆಗಳು ನೋಡ್ತೀವಿ: ಜೀವಂತ ಜೀವಕೋಶಗಳು, ಮೃತ ಜೀವಕೋಶಗಳು, ಕೇವಲ ರೈಬೋಸೋಮ್ಗಳು, ಯಾವುದು ಅಲ್ಲ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾದ್ರೆ ಈ ಒಂದು ವಿಷಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಹುಕೋಶೀಯ ಜೀವಿಗಳಲ್ಲಿ ಕಾರ್ಯದ ಹಂಚಿಕೆ ಕಂಡು ಬರುತ್ತದೆ. ಸಸ್ಯಗಳು ಅಚಲವಾಗಿದ್ದು ನೇರವಾಗಿರಲು ಅಧಿಕ ಪ್ರಮಾಣದ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅಧಿಕ ಪ್ರಮಾಣದ ಪೋಷಕ ಅಂಗಾಂಶಗಳನ್ನ ಹೊಂದಿರುತ್ತವೆ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇವುಗಳಲ್ಲಿ ಹೆಚ್ಚಿನವು ಯಾವ ರೀತಿಯ ಜೀವಕೋಶಗಳಿಂದಾಗಿರುತ್ತವೆ ಅಂದ್ರೆ ಮೃತ ಜೀವಕೋಶಗಳಿಂದ ಆಗಿರುತ್ತವೆ. ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಸಸ್ಯಗಳಲ್ಲಿ ಹೆಚ್ಚಿನ ಪೋಷಕ ಅಂಗಾಂಶಗಳು ಯಾವ ರೀತಿಯ ಜೀವಕೋಶಗಳಿಂದಾಗಿವೆ ಅಂದ್ರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಮೃತ ಜೀವಕೋಶಗಳು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಅಲ್ಲಿನ ಅಂಗಾಂಶಗಳು ಸಸ್ಯಗಳಿಗೆ ಹೋಲಿಸಿದರೆ ಹೇಗಿರುತ್ತವೆ? ಪ್ರಾಣಿಗಳಲ್ಲಿನ ಅಂಗಾಂಶಗಳು ಸಸ್ಯಗಳಿಗೆ ಹೋಲಿಸಿದರೆ ಹೇಗಿರುತ್ತವೆ? ಆಯ್ಕೆಗಳು: ಬಹುತೇಕ ಮೃತವಾಗಿರುತ್ತವೆ, ಬಹುತೇಕ ಜೀವಂತವಾಗಿರುತ್ತವೆ, ಸ್ಥಿರವಾಗಿರುತ್ತವೆ, ಚಲಿಸುವುದಿಲ್ಲ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾದ್ರೆ ಈ ಒಂದು ವಿಷಯ ಗೊತ್ತಿರಬೇಕು. ಪ್ರಾಣಿಗಳು ಚಲಿಸುವುದರಿಂದ ಹೆಚ್ಚು ಶಕ್ತಿಯನ್ನ ಬಳಸುತ್ತವೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ಪ್ರಾಣಿಗಳು ಚಲಿಸುವುದರಿಂದ ಅವುಗಳು ಹೆಚ್ಚಿನ ಶಕ್ತಿಯನ್ನ ಬಳಸುತ್ತವೆ. ಹಾಗಾಗಿ ಇವು ಬಹುತೇಕ ಜೀವಂತ ಅಂಗಾಂಶಗಳನ್ನ ಹೊಂದಿರುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಪ್ರಾಣಿಗಳಿನ ಅಂಗಾಂಶಗಳು ಸಸ್ಯಗಳಿಗೆ ಹೋಲಿಸಿದರೆ ಹೇಗಿರುತ್ತವೆ ಅಂದ್ರೆ, ಇಲ್ಲಿರ್ತಕ್ಕಂಥ ಆಯ್ಕೆಗಳನ್ನು ನೋಡಿದಾಗ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಬಹುತೇಕ ಏನಾದ್ರ ಜೀವಂತವಾಗಿರುತ್ತವೆ. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ನೋಡ್ತೀವಿ, ಕೆಳಗಿನವುಗಳಲ್ಲಿ ಯಾವುದು ಅಂಗಾಂಶಕ್ಕೆ ಉದಾಹರಣೆ? ಈಗಾಗಲೇ ನಾವು ಅಂಗಾಂಶ ಅಂದ್ರೆ ಏನು ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರ ಅಂಗಾಂಶಕ್ಕೆ ಉದಾಹರಣೆ ಯಾವುದು ಅಂತಕ್ಕಂಥದ್ದು ಆಯ್ಕೆಗಳು ನೋಡ್ತೀವಿ: ರಕ್ತ, ಫ್ಲೋಯಂ, ಸ್ನಾಯು, ಮೇಲ್ನ ಎಲ್ಲವೂ ಅಂತಕ್ಕಂಥದ್ದು. ಹಾಗಾದ್ರ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಮೇಲ್ನ ಎಲ್ಲವೂ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ. ಈ ಒಂದು ವಿಷಯ ಗೊತ್ತಿರಬೇಕು.
ರಕ್ತ, ಫ್ಲೋಯಂ ಮತ್ತು ಸ್ನಾಯು ಇವೆಲ್ಲವೂ ವಿಶಿಷ್ಟ ಕಾರ್ಯನಿರ್ವಹಿಸುವ ಜೀವಕೋಶಗಳ ಗುಂಪುಗಳಾಗಿವೆ. ರಕ್ತ, ಫ್ಲೋಯಂ ಆಗಿರ್ಬೋದು, ಸ್ನಾಯು ಇವೆಲ್ಲವೂ ಕೂಡ ಏನಂದ್ರೆ ವಿಶಿಷ್ಟ ಕಾರ್ಯನಿರ್ವಹಿಸುವ ಜೀವಕೋಶಗಳ ಗುಂಪುಗಳಾಗಿವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು. ಪ್ರಶ್ನೆ, ಸಸ್ಯಗಳಲ್ಲಿ ಬೆಳವಣಿಗೆಯು ಆಯ್ಕೆಗಳು ನೋಡ್ತೀವಿ. ಎಲ್ಲಾ ಭಾಗಗಳಲ್ಲಿ ನಡೆಯುತ್ತದೆ, ಕೇವಲ ನಿರ್ದಿಷ್ಟ ಭಾಗಗಳಿಗೆ ಸೀಮಿತವಾಗಿದೆ, ಕೇವಲ ಎಲೆಗಳಲ್ಲಿ ನಡೆಯುವುದೇ ಇಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಕೇವಲ ನಿರ್ದಿಷ್ಟ ಭಾಗಗಳಿಗೆ ಸೀಮಿತವಾಗಿದೆ. ಹೀಗೆ ಅಂತೇಳಿ ನಾವು ಮುಂದಿನ ಪ್ರಶ್ನೆಗಳಲ್ಲಿ ಇದರ ಬಗ್ಗೆ ನಾವು ವಿವರವಾಗಿ ನೋಡ್ತೀವಿ. ಹೊಂದುವ ಅಂಗಾಂಶಗಳು ಕೆಲವು ಭಾಗಗಳಲ್ಲಿ ಮಾತ್ರ ಕಂಡು ಬರುವುದರಿಂದ ಬೆಳವಣಿಗೆ ಸೀಮಿತವಾಗಿರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಸಸ್ಯಗಳ ಬೆಳವಣಿಗೆಯ ಬಗ್ಗೆ ನಾವು ಇದರ ಬಗ್ಗೆ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಮುಂದಿನ ಒಂದು ಭಾಗಗಳಲ್ಲಿ ಇದರ ಬಗ್ಗೆ ವಿವರವಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಒಂದು ವರ್ಧನಾ ಅಂಗಾಂಶಗಳ ಮೇಲೆ ಪ್ರಶ್ನೆ ಇರತಕ್ಕಂಥದ್ದು. ವರ್ಧನಾ ಅಂಗಾಂಶಗಳ ಮೇಲೆ ಪ್ರಶ್ನೆಯನ್ನು ನೋಡ್ತೀವಿ. ಬೇರು ಮತ್ತು ಕಾಂಡಗಳ ತುದಿಯಲ್ಲಿ ಕಂಡುಬರುವ ವರ್ಧನಾ ಅಂಗಾಂಶ ಯಾವುದು? ಬೇರು ಮತ್ತು ಕಾಂಡಗಳ ತುದಿಯಲ್ಲಿ ಕಂಡುಬರುವ ವರ್ಧನಾ ಅಂಗಾಂಶ ಯಾವುದು? ಆಯ್ಕೆಗಳು ನಾವು ನೋಡ್ತೀವಿ. ಪಾರ್ಶ್ವವರ್ಧನಾಂಗಾಂಶ, ಅಂತರ್ಗೇಣು ವರ್ಧನಾಂಗಾಂಶ, ತುದಿ ವರ್ಧನಾಂಗಾಂಶ, ಶಾಶ್ವತ ಅಂಗಾಂಶ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡಬೇಕಾದ್ರೆ ಈ ವಿಷಯದ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಬೆಳವಣಿಗೆಯಾಗುವ ಭಾಗಗಳಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಸ್ಯಗಳ ಬೆಳವಣಿಗೆಯಾಗುವ ಭಾಗಗಳಲ್ಲಿ ಕಂಡುಬರುವ ವಿಭಜನೆ ಹೊಂದುವ ಅಂಗಾಂಶಗಳನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಬಾರಿ ನೋಡೋದಾದ್ರೆ ಸಸ್ಯಗಳ ಬೆಳವಣಿಗೆಯಾಗುವ ಭಾಗಗಳಲ್ಲಿ ಕಂಡುಬರುವ ವಿಭಜನೆ ಹೊಂದುವ ಅಂಗಾಂಶಗಳನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವಿಭಜನೆ ಹೊಂದುವ ಅಂಗಾಂಶಗಳನ್ನ ವರ್ಧನಾ ಅಂಗಾಂಶ ಎಂದು ಕರೆಯುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇವುಗಳ ಸ್ಥಾನದ ಆಧಾರದ ಮೇಲೆ ಇವುಗಳನ್ನ 3 ವಿಧಗಳಾಗಿ ವಿಂಗಡಿಸ್ತಕ್ಕಂಥದ್ದು. ಮೊದಲನೇದು ತುದಿ ವರ್ಧನಾಂಗಾಂಶ, ಎರಡನೇದು ಪಾರ್ಶ್ವವರ್ಧನಾಂಗಾಂಶ, ಮೂರನೇದು ಅಂತರ್ಗೇಣು ವರ್ಧನಾಂಗಾಂಶ. ಹಾಗಾದ್ರ ತುದಿ ವರ್ಧನಾಂಗಾಂಶ ಅಂದ್ರೆ ಏನು, ಪಾರ್ಶ್ವವರ್ಧನಾಂಗಾಂಶ ಅಂದ್ರೆ ಏನು, ಅಂತರ್ಗೇಣು ವರ್ಧನಾಂಗಾಂಶ ಏನು ಅಂದ್ರೆ ಅಂತ ಹೇಳಿ ನಾವು ಮುಂದೆ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಯಲ್ಲಿ ನಾವು ತಿಳ್ಕೊತಾ ಹೋಗೋಣ. ಹಾಗಾದ್ರ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಬೇರು ಮತ್ತು ಕಾಂಡ ತುದಿಗಳಲ್ಲಿ ಕಂಡುಬರುವ ವರ್ಧನಾ ಅಂಗಾಂಶ ಯಾವುದು ಅಂತಕ್ಕಂಥದ್ದು. ಬೇರು ಮತ್ತು ಕಾಂಡದ ತುದಿಗಳಲ್ಲಿ ಕಂಡುಬರುವ ವರ್ಧನಾ ಅಂಗಾಂಶ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತುದಿ ವರ್ಧನಾ ಅಂಗಾಂಶ. ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರ ತುದಿ ವರ್ಧನಾ ಅಂಗಾಂಶ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ ಇದು ಸಸ್ಯದ ಉದ್ದವನ್ನ ಹೆಚ್ಚಿಸಲು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಸಸ್ಯದ ಉದ್ದವನ್ನ ಹೆಚ್ಚಿಸಲು ಕಾಂಡ ಮತ್ತು ಬೇರುಗಳ ತುದಿಗಳಲ್ಲಿ ಕೆಲಸ ಮಾಡುತ್ತದೆ ಅಂತಕ್ಕಂಥದ್ದು. ಕಾರಣ ಬಂದ್ಬಿಟ್ಟು ಇದು ಸಸ್ಯದ ಉದ್ದವನ್ನ ಹೆಚ್ಚಿಸಲು ಇದು ಕಾಂಡ ಮತ್ತು ಬೇರುಗಳ ತುದಿಗಳಲ್ಲಿ ಕೆಲಸ ಮಾಡುತ್ತದೆ. ಅಂದ್ರೆ ತುದಿ ವರ್ಧನಾ ಅಂಗಾಂಶ ಬೆಳೆಯುತ್ತಿರುವ ಕಾಂಡ ಮತ್ತು ಬೇರುಗಳ ತುದಿಗಳಿದ್ದು ಇದು ಉದ್ದವನ್ನ ಹೆಚ್ಚಿಸುವ ಕೆಲಸವನ್ನ ಮಾಡುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಬೇರು ಮತ್ತು ಕಾಂಡದ ತುದಿಗಳಲ್ಲಿ ಕಂಡು ಬರುವ ವರ್ಧನಾ ಅಂಗಾಂಶ ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ, ತುದಿ ವರ್ಧನಾ ಅಂಗಾಂಶ. ನೆಕ್ಸ್ಟ್